ಪ್ರಕೃತಿಯು ಹವಾಗುಣಕ್ಕೆ ಅನುಗುಣವಾಗಿ ನಿಸರ್ಗದತ್ತ ಆಹಾರವನ್ನ ಮಾನವನಿಗೆ ನೀಡುತ್ತಿದ್ರು ಅದನ್ನೆಲ್ಲ ಬಿಟ್ಟು ಬೇಡದ ತಿಂಡಿಗಳನ್ನ ತಿಂದು ಆರೋಗ್ಯ ಅಭಿರುಚಿ ಬಾಯಿ ರುಚಿಯನ್ನ ಹಾಳು ಮಾಡಿಕೊಳ್ಳುತ್ತಿರುವ ಕಾಲಘಟ್ಟದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ನವೆಂಬರ್ ತಿಂಗಳಿಂದ ಮೇ ತನಕ ಸಿಗುವ ಹನೆಬೊಂಡಕ್ಕೆ ಮಾತ್ರ ಬೇಡಿಕೆ ಇಂದಿಗೂ ಇದೆ. ತೆಂಗಿನ ಮರದಂತೆ ಅತಿ ಎತ್ತರವಾಗಿ ಬೆಳೆಯುವ ಹನೆ ಮರದಲ್ಲಿ ನವೆಂಬರ್ ತಿಂಗಳಿಂದ ಮೇ ತಿಂಗಳ ತನಕ ಬೆಳೆಯುವ ಹನೆಬೊಂಡವನ್ನ ಮರದಿಂದ ತೆಗೆಯಲು ಕೂಡ ತುಂಬಾ ಕಷ್ಟಕರವಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಸಂತೆ, ಮಾರುಕಟ್ಟೆ, ಜಾತ್ರೆ, ಕಂಬಳ, ಯಕ್ಷಗಾನ, ಕೋಲ ಮುಂತಾದ ಕಡೆಯಲ್ಲಿ ಕಂಡುಬರುವ ಹನೆಬೊಂಡದ ಸವಿಯನ್ನ ತಿಂದವರಿಗೆ ಮಾತ್ರ ಗೊತ್ತು. ಸಾಲಿಗ್ರಾಮದ ರಮೇಶ್ ದಾಸ್ ಕಳೆದ 25 ವರ್ಷದಿಂದ ಹನೆಬೊಂಡವನ್ನ ಮಾರಾಟ ಮಾಡಿ ಸ್ವಾವಲಂಬಿಯ ಬದುಕನ್ನ ಕಟ್ಟಿಕೊಂಡವರು. ಉಡುಪಿ ಕೃಷ್ಣ ಮಠದ ಬಳಿ 3 ಕಣ್ಣುಗಳ ಒಂದು ಹನೆಬೊಂಡಕ್ಕೆ 2 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದು ಇದೀಗ 40 ರೂಪಾಯಿ ಹಂತ ತಲುಪಿದೆ. ಬ್ರಹ್ಮಾವರ ಹಳೆ ಬಸ್ ನಿಲ್ದಾಣದ ಬಳಿ ಇವರದ್ದು ಕಾಯಂ ವ್ಯಾಪಾರದ ಸ್ಥಳವಾಗಿದ್ದು ಇವರನ್ನ ಕಾದು ಕುಳಿತುಕೊಂಡು ಹೋಗುವ ಜನರು ಇಂದಿಗೂ ಇದ್ದಾರೆ. ನಾವು ಈ ವ್ಯಾಪಾರ ಶುರು ಮಾಡಿ 28 ವರ್ಷ ಆಯಿತು. ಒಳ್ಳೆ ತರಕಾರಿ ವ್ಯಾಪಾರ ಇದ್ದೀವಿ. ನನ್ನ ಮಿಸ್ಸಸ್ಸಿಗೆ ಕಿಡ್ನಿ ಫೈಲ್ ಆಗಿತ್ತು. ಆ ಟೈಮಿಗೆ ಕೆಲಸದವರು ನಮ್ಮನ್ನು ತಿನ್ನು ಶುರು ಮಾಡಿ ಆವಾಗ ಅದು ಬಿಟ್ಟು ಈ ವ್ಯಾಪಾರ ಮಾಡ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ 2.5 ರೂಪಾಯಿ ಮಾರ್ತಾಯಿತ್ತು, ಆಮೇಲೆ 3 ರೂಪಾಯಿ, ಈಗ 40 ರೂಪಾಯಿ ಬಂದಿದೆ. ದುಡುವಂಥ ಹುಡುಗರಿಗೆ ಎಷ್ಟೋ ಅವಕಾಶ ಇತ್ತು, ಆದರೆ ನಮ್ಮಲ್ಲಿ ಕೆಲಸ ಮಾಡದೆ ಇಪ್ಪರೇ ಜಾಸ್ತಿ ಇತ್ತು. ಹಾಗೆ ಯಾರು ಕೆಲಸ ಮಾಡ್ತಿದ್ರೆ ಅವ್ರನ್ನ ಕಣ್ಣಾಕಿ ಹೋಗ್ತಾ ಇದ್ದಾರೆ, ಎಷ್ಟು ದುಡಿತಾ ಅಂತ ಹೇಳ್ತಾರೆ ನಮ್ಮೂರಲ್ಲಿ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ನಮ್ಮೂರಲ್ಲಿ. ಅವರ ದುಡುವುದಿಲ್ಲ, ಇನ್ನೊಬ್ಬರನ್ನು ಬಿಡುವುದಿಲ್ಲ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.